ಹಾಯ್ ಹಲೋ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕಥೆಯಲ್ಲಿ ಒಂದು ಬಿಗ್ ಟ್ವಿಸ್ಟ್ ಅಂತಾನೆ ಹೇಳ್ಬೋದು. ಸೊ ಮನೆಯವ್ರ ಮುಂದೆ ನಮ್ಮ ಅಜಿತ್ ಅವರು ನಿಜವಾಗ್ಲೂ ಅವರ ಮನಸ್ಸಿನ ಮಾತನ್ನ, ಮನದಾಳದ ಮಾತನ್ನ ಫ್ರಾಂಟ್ ಆಗಿ ಹೇಳ್ಕೊಳ್ತಾರೆ. ಭೂಮಿನ ಇಷ್ಟಪಟ್ಟಿರೋದಾಗಿರ್ಬೋದು, ಭೂಮಿ ಬಗ್ಗೆ ಅವ್ರಿಗಿರ್ತಕ್ಕಂಥ ಭಾವನೆಗಳನ್ನಾಗಿರ್ಬೋದು ಹೇಳ್ಕೊಳ್ತಾರೆ. ಆ ಬಿಗ್ ಟ್ವಿಸ್ಟ್ ಏನು ಅಂತ ನೀವು ನೋಡಬೇಕು ಅಂದರೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಏನಾಗುತ್ತೆ ಅಂತಂದರೆ, ಸಂಗೀತಮ್ಮನ ಆಶಯ ಪ್ರಕಾರ ಇಲ್ಲಿ ಅಜಿತ್ ಅವರು ತಮ್ಮ ಭಾವನೆಗಳನ್ನು, ಅನಿಸಿಕೆಗಳನ್ನು ಹೇಳ್ಕೊಳ್ತಾರೆ. ಭೂಮಿನ ಯಾವ ರೀತಿ ಪ್ರೀತಿಸ್ತಾರೆ, ಭೂಮಿ ಯಾವಾಗ ಇಷ್ಟ ಆದ್ಲು ಅಜಿತ್ ಸಾಹೇಬ್ರಿಗೆ, ಭೂಮಿನ ಬಿಟ್ಟು ನಾನು ಬದುಕೋದು ಚಾನ್ಸೇ ಇಲ್ಲ ಅನ್ನೋ ಒಂದು ಅದ್ಭುತವಾದ ಆದಂಥ ಲೈನ್ಗಳನ್ನು ಹೇಳ್ತಾರೆ ಇಲ್ಲಿ. ಮತ್ತೆ ಭೂಮಿ ಅದಕ್ಕೆ ಸೈಲೆಂಟ್ ಆಗಿ ಕುಂತಿರ್ತಾಳೆ, ಮನೆಯವರೆಲ್ಲ ಕ್ಲಾಪ್ಸ್ ಹಾಕ್ತಾ ಇರ್ತಾರೆ ವಾರೆ ವಾ ಅಂತ ಹೇಳ್ಬಿಟ್ಟು. ಸೊ ಇನ್ನೇನು ಅಜಿತ್ ಭೂಮಿ ಒಂದಾಗ್ತಾರೆ, ಅದು ಸಂಗೀತಮ್ಮನ ಮುಖಾಂತರ ಅಂತ ನಾವು ಅನ್ಕೊಂಡ್ವಿ. ಹಾಗಾದ್ರೆ ಆಗ್ಲಿಲ್ವಾ, ಏನಾಯ್ತು? ಇಲ್ಲಿ ಭೂಮಿಗೂ ಕೂಡ ಕೇಳ್ತಾರೆ, ನಮ್ಮ ಯಾರು ಈ ಒಂದು ಟಾಪಿಕ್ ಹೇಗೆ ಬಂತು ಅಂತಂದ್ರೆ, ಒಂದು ಇಂಜೆಕ್ಷನ್ಗೋಸ್ಕರ. ಅದೇ ಭೂಮಿ ಒಂದು ಗಾಜಿನ ಚೂರನ್ನ ತುಳಿದಿರೋದ್ರಿಂದ ಅವ್ರ ಕಾಲಿಗೆ ಸೆಪ್ಟಿಕ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ, ಒಂದು ಇಂಜೆಕ್ಷನ್ ಮಾಡಿಸೋಕ್ಕೋಸ್ಕರ ಅವ್ರಿಗೆ ಭಯ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಆ ಭಯವನ್ನ ಹೋಗಲಾಡಿಸ್ಬೇಕು ಅಂತ ನಮ್ಮ ಸಂಗೀತ ಅವರು ಇಬ್ರು ಕೂತ್ಕೊಳ್ಳಿ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬಿಟ್ಟು ನೀವು ಇಬ್ರಿಗೂ ಪ್ರೀತಿ ಹೇಗಾಯ್ತು ಅದನ್ನ ಹೇಳಿ ಅಂತ ಹೇಳ್ಬಿಟ್ಟು ಮನೆಯವರ ಒಂದು ಬಲವಂತಕ್ಕೆ ಆ ಮನಸ್ಸಲ್ಲಿ ಇರ್ತಕ್ಕಂಥದ್ದು ಮನದಾಳದ ಮಾತನ್ನ ಹಾಗೇ ಹೇಳ್ತಾರೆ. ಅದು ಮನಸ್ಸಲ್ಲಿರೋದು ನಿಜ ಕೂಡ. ಅಜಿತ್ ಮನಸ್ಸಲ್ಲೂ ಕೂಡ ಭೂಮಿ ಆಳವಾಗಿ ಬೇರೂರಿದಾಳೆ, ಭೂಮಿ ಮನಸ್ಸಲ್ಲಿ ಕೂಡ ಅಜಿತ್ ಅವರು ಆಳವಾಗಿ ಬೇರೂರಿದ್ದಾರೆ. ಆದ್ರೆ ಇಬ್ರಿಗೂ ಸಮಸ್ಯೆ ಏನು ಅಂತ ಅಂದ್ರೆ, ಮನಸ್ಸಲ್ಲಿರೋ ಪ್ರೀತಿನ ಹೇಳ್ಕೊಳ್ಳೋದೇ ಒಂದು ದೊಡ್ಡ ಸಮಸ್ಯೆ. ಅದನ್ನ ಹಂಗೋ ಹೆಂಗೋ ಮನೆಯವ್ರ ಮುಂದೆ ಹೇಳ್ತಾರೆ. ಭೂಮಿ ಕೂಡ ಹೇಳ್ತಾಳೆ, ಸಾಹೇಬ್ರಿ ನೀವಂದ್ರೆ ಇಷ್ಟ ಅಂತ ಹೇಳ್ತಾಳೆ. ಆಮೇಲೆ ಫೋಟೋ ಮುಂದೆ ನಿಂತ್ಬಿಟ್ಟು ನಾನು ನಿಮಗೆ ಪ್ರಪೋಸ್ ಮಾಡಿದೆ ಅಂತ ನಾನು ಈಗಾಗಲೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ನೋಡ್ತಾ ಇದ್ದೀರಾ. ಸೊ ಸರಿ, ಅದೆಲ್ಲ ಓಕೆ. ಟ್ವಿಸ್ಟ್ ಏನಿಲ್ಲಿ? ಈಗ ಸತ್ಯನ ಹೇಳ್ತಾರೆ, ರೂಮಲ್ಲಿ ಕರ್ಕೊಂಡು ಹೋಗ್ತಾರೆ. ಅಂತೂ ಇಂತೂ ನೀವಿಬ್ರು ಏನಪ್ಪಾ ಅಂತಂದ್ರೆ ನಿಮ್ಮ ಮನಸ್ಸಿನ ಭಾವನೆಗಳನ್ನಂತೂ ಹಂಚ್ಕೊಂಡ್ಬಿಟ್ರಿ. ಈಗ ನಿಜವಾಗ್ಲೂ ನೀವು ಆದರ್ಶ ದಂಪತಿಗಳಾಗಿ ಬಾಳೋದ್ರಿಂದ ಒಳ್ಳೇದಾಗುತ್ತೆ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ನೀವಿಬ್ರು ಹಿಂದೆ ಏನಾಯ್ತು ಮುಂದೆ ಏನಾಯ್ತು ಅನ್ನೋದನ್ನ ಮರ್ತು ಬಿಟ್ಟು ಇಬ್ರು ಕೂಡ ಆದರ್ಶ ದಂಪತಿಗಳಾಗಿ ಬಾಳಿ ಅಂತ ಒಂದು ಪ್ರೋಮೋ ವಿಡಿಯೋದಲ್ಲಿ ಹೇಳ್ತಾರೆ. ಆದ್ರೆ ಇಲ್ಲಿ ಕೂಡ ಒಂದು ಭೂಮಿ ಒಂದು ಪಾಯಿಂಟ್ ಅನ್ನ ಹಾಕ್ತಾಳೆ. ಏನಂತಂದ್ರೆ, ಗಂಡ ಒಪ್ಪಿದ್ರೆ ಹೆಂಡತಿ ಒಪ್ಪೋದಿಲ್ಲ, ಹೆಂಡತಿ ಒಪ್ಪಿದ್ರೆ ಅದೇ ಹೇಳ್ತಾರಲ್ಲ, ಹಲ್ಲಿದ್ದವ್ರಿಗೆ ಕಡಲೆ ಇಲ್ಲ, ಕಡಲೆ ಇದ್ದವ್ರಿಗೆ ಹಲ್ಲಿಲ್ಲ ಅಂತ. ಹಲ್ಲಿದ್ದವ್ರಿಗೆ ಕಡಲೆ ತಿನ್ಬೇಕು ಅಂತ ಆಸೆ ಇರುತ್ತೆ, ಅವ್ರ ಮನೇಲಿ ಕಡಲೆ ಇರೋದಿಲ್ಲ. ಕಡಲೆ ಇದ್ದವ್ರಿಗೆ ಏನಪ್ಪಾ ಅಂತಂದ್ರೆ ತಿನ್ಬೇಕು ಅಂತ ಆಸೆ ಇರುತ್ತೆ, ಅಲ್ಲಿರೋದಿಲ್ಲ. ಆ ರೀತಿ ಆಗಿದೆ. ಭೂಮಿ ಪ್ರೀತಿ ಹೇಳಿದಾಗ ಅಜಿತ್ ಒಪ್ಕೊಳ್ಳೋದಿಲ್ಲ, ಅಜಿತ್ ಪ್ರೀತಿ ಹೇಳಿದಾಗ ಭೂಮಿ ಒಪ್ಕೊಳ್ಳೋದಿಲ್ಲ. ಇಬ್ರು ಕೂಡ ಸಮ್ಮತಿಯಿಂದ ಮನೆಯವ್ರ ಮುಂದೆ ತಮ್ಮ ಭಾವನೆಗಳನ್ನ ವ್ಯಕ್ತಪಡಿಸಿದ್ದಾರೆ. ಸತ್ಯನ ಕೂಡ ಅದಕ್ಕೆ ಸಾಕ್ಷಿ ಅನ್ನುವಂತೆ ನೀವಿಬ್ರು ಆದರ್ಶ ದಂಪತಿಗಳಾಗಿ ಬಾಳಿ ಅಂತ ಹೇಳ್ತಾರೆ. ಆದ್ರೆ ಈ ಭೂಮಿ ಏನ್ ಹೇಳ್ತಾಳೆ ಅಂತಂದ್ರೆ, ಇದೇ ಟ್ವಿಸ್ಟ್, ಇಲ್ಲ ಸತ್ಯನ ಅದು ಯಾಕೋ ಸರಿ ಬರ್ತಾ ಇಲ್ಲ, ಇದು ಯಾಕೋ ನನ್ಗೆ ಸರಿ ಕಾಣ್ತಾ ಇಲ್ಲ ಅಂತ ಹೇಳ್ಬಿಡ್ತಾಳೆ. ಕಡ್ಡಿ ಎರಡು ತುಂಡಾದಂಗೆ. ಅಲ್ಲಿಗೆ ನಮ್ಮ ಅಜಿತ್ ಮತ್ತೆ ಸತ್ಯನ ಅವರು ಶಾಕ್ ಆಗ್ತಾರೆ. ಹಾಗಾದ್ರೆ ಮುಂದೆ ಏನಾಗ್ಬೋದು ಅನ್ನೋದನ್ನ ನಾನು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.